ನಮಸ್ಕಾರ ಎಲ್ಲರಿಗೂ. ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ 12ನೇ ಸರ್ಗಕ್ಕೆ ಎಲ್ಲರಿಗೂ ಸ್ವಾಗತ. 12ನೇ ಸರ್ಗದ ವಿಷಯ ದಶರಥನು ಋಷಿಗಳೊಡನೆ ಯಜ್ಞ ಮಾಡಿಸುವಂತೆ ಪ್ರಸ್ತಾಪ ಮಾಡಿದ್ದು, ಋಷಿಗಳು ರಾಜನಿಗೂ ರಾಜನು ಮಂತ್ರಿಗಳಿಗೆ ಯಜ್ಞದ ಸಿದ್ಧತೆ ಮಾಡುವಂತೆ ನಿರ್ದೇಶಿಸಿದುದು. ಅಧ್ಯಾಯವನ್ನು ಪ್ರಾರಂಭಿಸ್ತಾ, ಋಷ್ಯಶೃಂಗನು ಬಂದು ಅನೇಕ ದಿನಗಳು ಕಳೆದ ನಂತರ ಅತಿ ಮನೋಹರವಾದ ವಸಂತ ಋತುವು ಆರಂಭವಾಯಿತು. ಆಗ ದಶರಥನಿಗೆ ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂತ ಮನಸ್ಸಾಯಿತು. ಅನಂತರ ಅವನು ದೇವೋಪಮ ಕಾಂತಿಯುಳ್ಳ ವಿಪ್ರವರ ಋಷ್ಯಶೃಂಗನಿಗೆ ತಲೆಬಾಗಿ ನಮಸ್ಕರಿಸಿ ವಂಶ ಪರಂಪರೆಯ ರಕ್ಷಣೆಗಾಗಿ ಪುತ್ರ ಪ್ರಾಪ್ತಿಯ ನಿಮಿತ್ತ ಯಜ್ಞ ಮಾಡಿಸುವ ಉದ್ದೇಶದಿಂದ ಅವರನ್ನು ವರ್ಣ ಮಾಡಿಕೊಂಡನು. ಋಷ್ಯಶೃಂಗ ಅದನ್ನು ಒಪ್ಪುತ್ತಾನೆ, ಅವನ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾನೆ. ಹಾಗೆಯೇ ಋಷ್ಯಶೃಂಗ ದಶರಥನಿಗೆ ಹೇಳುತ್ತಾನೆ, ರಾಜನೇ, ಯಜ್ಞದ ಸಾಮಗ್ರಿಗಳನ್ನು ನೀನು ಸಿದ್ಧಗೊಳಿಸು. ನಿನ್ನ ಅಶ್ವಮೇಧದ ಕುದುರೆಯು ದಿಗ್ವಿಜಯಕ್ಕೆ ಹೊರಡಲಿ, ಸರಯೂ ನದಿಯ ಉತ್ತರ ತೀರದಲ್ಲಿ ಯಜ್ಞ ಭೂಮಿಯ ನಿರ್ಮಾಣವಾಗಲಿ ಅಂತ ಹೇಳುತ್ತಾನೆ. ಋಷ್ಯಶೃಂಗ ಹೀಗೆ ಹೇಳಿದ ತಕ್ಷಣ ರಾಜ ಮಂತ್ರಿಶ್ರೇಷ್ಠನಾದಂತಹ ಸುಮಂತ್ರನನ್ನು ಕರೆಯಿಸಿ ಅವನಿಗೆ ಹೇಳುತ್ತಾನೆ, ನೀನು ಕೂಡಲೇ ವೇದ ವಿದ್ಯೆಯಲ್ಲಿ ಪಾರಂಗತರಾದ ಬ್ರಾಹ್ಮಣರನ್ನು ಹಾಗೂ ಬ್ರಹ್ಮವಾದಿ ಋತ್ವಿಜರನ್ನು ಕರೆದುಕೊಂಡು ಬಾ. ಸುಯಜ್ಞ, ವಾಮದೇವ, ಜಾಬಾಲಿ, ಕಾಶ್ಯಪ, ಪುರೋಹಿತರಾದಂತಹ ವಸಿಷ್ಠರು ಹಾಗೂ ಇತರ ಶ್ರೇಷ್ಠ ಎಲ್ಲ ಬ್ರಾಹ್ಮಣರನ್ನು ಕರೆದುಕೊಂಡು ಬಾ ಅಂತ ಸುಮಂತ್ರನಿಗೆ ದಶರಥ ಮಹಾರಾಜ ಹೇಳುತ್ತಾನೆ. ಆಗ ಶೀಘ್ರಗಾಮಿಯಾದಂತಹ ಸುಮಂತ್ರ ಕೂಡಲೇ ಹೋಗಿ ವೇದವಿದ್ಯೆಯಲ್ಲಿ ಪಾರಂಗತರಾದ ಸಮಸ್ತ ಬ್ರಾಹ್ಮಣರನ್ನು ಕರೆದುಕೊಂಡು ಬರ್ತಾನೆ. ಧರ್ಮಾತ್ಮ ದಶರಥ ರಾಜ ಅವರನ್ನೆಲ್ಲ ಪೂಜಿಸಿ ಅವರಲ್ಲಿ ಧರ್ಮಾರ್ಥದಿಂದ ಕೂಡಿದ ಮಧುರವಾದ ಮಾತನ್ನು ಹೇಳುತ್ತಾನೆ. ಮುಂದೆ ದಶರಥ ಹೇಳುತ್ತಾನೆ, ಮಹರ್ಷಿಗಳೇ, ನಾನು ಪುತ್ರರಿಗಾಗಿ ನಿರಂತರ ಹಂಬಲಿಸುತ್ತಿದ್ದೇನೆ. ಮಕ್ಕಳಿಲ್ಲದೆ ಈ ರಾಜ್ಯಾದಿಗಳಿಂದ ನನಗೆ ಸುಖ ಸಿಗುವುದಿಲ್ಲ. ಆದ್ದರಿಂದ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಜ್ಞದ ಅನುಷ್ಠಾನ ಮಾಡುವುದಾಗಿ ನಾನು ನಿಶ್ಚಯ ಮಾಡಿರ್ತೇನೆ. ಈ ಸಂಕಲ್ಪಕ್ಕೆ ಅನುಸಾರ ನಾನು ಅಶ್ವಮೇಧ ಯಜ್ಞವನ್ನು ಪ್ರಾರಂಭಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಋಷಿಪುತ್ರ ಋಷ್ಯಶೃಂಗರ ಪ್ರಭಾ ಮಹಿಮೆಯಿಂದ ನಾನು ನನ್ನ ಸಮಸ್ತ ಕಾಮನೆಗಳನ್ನು ಪಡೆಯುತ್ತೇನೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ರೀತಿಯಾಗಿ ದಶರಥ ಮಹಾರಾಜ ಹೇಳುತ್ತಾನೆ. ಆತ ಹೇಳಿದಂತಹ ಮಾತನ್ನು ವಸಿಷ್ಠಾದಿ ಎಲ್ಲ ಬ್ರಾಹ್ಮಣರು ಸಾಧು ಸಾಧು ಅಂತ ಹೇಳಿ ಗೌರವಿಸ್ತಾರೆ. ಅನಂತರ ಋಷ್ಯಶೃಂಗರೇ ಮೊದಲಾದ ಎಲ್ಲ ಮಹರ್ಷಿಗಳು ದಶರಥನಲ್ಲಿ ಮತ್ತೆ ಹೇಳುತ್ತಾರೆ, ಮಹಾರಾಜ, ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳ ಸಂಗ್ರಹವಾಗಲಿ, ಯಜ್ಞ ಸಂಬಂಧಿ ಅಶ್ವವನ್ನು ಬಿಡಲಾಗಲಿ, ಸರಯುವಿನ ಉತ್ತರ ತೀರದಲ್ಲಿ ಯಜ್ಞ ಭೂಮಿಯ ನಿರ್ಮಾಣವಾಗಲಿ. ನೀನು ಯಜ್ಞದ ಮೂಲಕ ನಿಶ್ಚಯವಾಗಿ 4 ಪುತ್ರರನ್ನು ಪಡೆಯುವೆ, ಏಕೆಂದರೆ ಮಕ್ಕಳಿಗಾಗಿ ನಿನ್ನ ಮನಸ್ಸಿನಲ್ಲಿ ಇಂತಹ ಧಾರ್ಮಿಕ ವಿಚಾರ ಉದಯಿಸಿದೆ ಅಂತ ಅವರೆಲ್ಲ ಹೇಳ್ತಾರೆ. ಬ್ರಾಹ್ಮಣರ ಈ ಮಾತನ್ನು ಕೇಳಿ ರಾಜನಿಗೆ ಬಹಳ ಸಂತೋಷವಾಗ್ತದೆ. ಅವನು ಬಹಳ ಹರ್ಷದಿಂದ ತನ್ನ ಮಂತ್ರಿಗಳಲ್ಲಿ ಈ ವಿಷಯವನ್ನು ಹೇಳುತ್ತಾನೆ. ಗುರುಗಳ ಅಪ್ಪಣೆಯಂತೆ ನೀವೆಲ್ಲ ಬೇಗನೆ ನನ್ನ ಯಜ್ಞಕ್ಕಾಗಿ ಬೇಕಾದ ಸಾಮಗ್ರಿಗಳನ್ನು ಹೊಂದಿಸಿ. ಸಮರ್ಥರಾದ ವೀರರ ರಕ್ಷಣೆಯಲ್ಲಿ ಯಜ್ಞಾಶ್ವವನ್ನು ಬಿಡಲಾಗುವುದು. ಅದರೊಂದಿಗೆ ಪ್ರಧಾನ ಋತ್ವಿಜರು ಇರುವರು. ಸರಯುವಿನ ಉತ್ತರ ತೀರದಲ್ಲಿ ಯಜ್ಞಭೂಮಿಯ ನಿರ್ಮಾಣವಾಗಲಿ. ಶಾಸ್ತ್ರೋಕ್ತ ವಿಧಾನದಿಂದ ಕ್ರಮವಾಗಿ ಶಾಂತಿಕರ್ಮ, ಪುಣ್ಯಾಹವಾಚನ ಮುಂತಾದವನ್ನು ವಿಸ್ತಾರವಾಗಿ ಅನುಷ್ಠಾನ ಮಾಡಲಾಗುವುದು. ಇದರಿಂದ ಎಲ್ಲ ವಿಘ್ನಗಳ ನಿವಾರಣೆ ಆಗ್ತದೆ. ಈ ಶ್ರೇಷ್ಠವಾದ ಯಜ್ಞದಲ್ಲಿ ಗುರುತರ ಅಪರಾಧವಾಗುವ ಭಯವಿಲ್ಲದಿದ್ದರೆ ಎಲ್ಲ ರಾಜರು ಇದನ್ನು ನೆರವೇರಿಸಬಲ್ಲರು. ಆದರೆ ಈ ರೀತಿಯಾಗುವುದು ತುಂಬ ಕಠಿಣ. ಯಾಕಂತಂದರೆ ಈ ವಿದ್ವಾಂಸರಾದ ಬ್ರಹ್ಮರಾಕ್ಷಸರು ಯಜ್ಞದಲ್ಲಿ ವಿಘ್ನವನ್ನು ಒಡ್ಡಲು ತಪ್ಪುಗಳನ್ನು ಹುಡುಕುತ್ತಲೇ ಇರುತ್ತಾರೆ. ವಿಧಿಹೀನ ಯಜ್ಞವನ್ನು ಮಾಡುವ ಯಜಮಾನನು ಕೂಡ ಕೂಡಲೇ ನಾಶವಾಗುತ್ತಾನೆ. ಆದ್ದರಿಂದ ನನ್ನ ಯಜ್ಞ ವಿಧಿಪೂರ್ವಕ ಸಾಂಗವಾಗಿ ನಡೆಯುವಂತೆ ಉಪಾಯ ಮಾಡಲಾಗುವುದು. ನೀವೆಲ್ಲ ಇಂತಹ ಸಾಧನೆಗಳನ್ನು ಸಿದ್ಧಗೊಳಿಸಲು ಸಮರ್ಥರಾಗಿರುವಿರಿ ಅಂತ ದಶರಥ ತನ್ನ ಮಂತ್ರಿಗಳಲ್ಲಿ ಹೇಳುತ್ತಾನೆ. ಆಗ ಸರಿ ಅಂತ ಹೇಳಿ ಎಲ್ಲ ಮಂತ್ರಿಗಳು ಕೂಡ ರಾಜರಾಜೇಶ್ವರ ದಶರಥನ ಮಾತನ್ನು ಆಧರಿಸಿ ಅವನ ಆಜ್ಞೆಗೆ ಅನುಸಾರವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅನಂತರ ಆ ಬ್ರಾಹ್ಮಣರು ಕೂಡ ಧರ್ಮಜ್ಞ ನೃಪಶ್ರೇಷ್ಠ ದಶರಥನನ್ನು ಪ್ರಶಂಸೆ ಮಾಡ್ತಾ ಅವನ ಅಪ್ಪಣೆಯನ್ನು ಪಡೆದು ಅವರವರ ಮನೆಗಳಿಗೆ ತೆರಳಿದರು. ಆ ಬ್ರಾಹ್ಮಣರು ಹೊರಟು ಹೋದ ಬಳಿಕ ಮಂತ್ರಿಗಳನ್ನು ಬೀಳ್ಕೊಟ್ಟು ಬುದ್ಧಿವಂತ ನರೇಶ ತನ್ನ ಅಂತಃಪುರಕ್ಕೆ ಹೋಗ್ತಾನೆ.
ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 12ನೇ ಸರ್ಗ ಪೂರ್ಣವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.